ವಾರ್ತೆಗಳ ವಿವರ. ಸಚಿವ ಡಿ ಸುಧಾಕರ್ ಅವರ ರಾಜೀನಾಮೆಯನ್ನ ಈ ಕೂಡಲೇ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾರ್ಯಕರ್ತರು, ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ದಲಿತರ ಭೂಮಿ ಕಸಿದುಕೊಳ್ಳಲು ಮುಂದಾದ ಸಚಿವ ಸುಧಾಕರ್ಗೆ ಧಿಕ್ಕಾರ, ಧಿಕ್ಕಾರ. ಸಚಿವ ಸಂಪುಟದಿಂದ ಸುಧಾಕರ್ ಸಚಿವ ಡಿ ಸುಧಾಕರ್ ಅವರ ರಾಜೀನಾಮೆಯನ್ನ ಈ ಕೂಡಲೇ ಪಡಿಬೇಕು ಎಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಬೆಂಗಳೂರಿನ ಯಲಹಂಕದಲ್ಲಿ ದಲಿತರ ಭೂ ಕಬಳಿಕೆ ಹಾಗೂ ಜಾತಿ ನಿಂದನೆ ಆರೋಪದಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಈ ಕೂಡಲೇ ಸಚಿವ ಸುಧಾಕರ್ ಅವರ ರಾಜೀನಾಮೆ ಪಡಿಬೇಕು, ಅಲ್ಲದೆ ಅವರನ್ನು ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕಾರ್ಯಕರ್ತ ಸ್ನೇಹಿತರೆ, ಇವತ್ತು ಓಬಿಸಿ ಸರ್ಕಾರ ಅಂತ ಹೇಳ್ತಾ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಾ ಕಡೆ ಭಾಷಣ ಮಾಡ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ ಆತರ ಇಲ್ಲ. ಉದ್ದೇಶ ದಲಿತರನ್ನ ಇನ್ನು ಅವರ ತಲೆ ಮೇಲೆ ಕಾಲಿಡುವಂತಹ ಹುನ್ನಾರವನ್ನ ಈ ಸರ್ಕಾರ ಮತ್ತು ಈ ಸರ್ಕಾರದ ಬಡವರ ದಲಿತರ ಭೂಮಿಯನ್ನ ಕಬಳಿಕೆ ಮಾಡಲಿಕ್ಕೆ ಹೊರಟಂತ ಸುಧಾಕರ್ ಮೇಲೆ ಇವತ್ತು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ತರಹದ ಬೇಲಿನ ಎದ್ದು ಹೊಲ ಮೇಯ್ತಕ್ಕಂತಹ ನಾಣ್ಣುಡಿ ಏನಿದೆ ಅದಕ್ಕೆ ಪೂರಕವಾದಂಥ ಆಡಳಿತ ನಡೀತಾ ಇದೆ. ರಾಜ್ಯದ ಸರ್ಕಾರ ರಾಜ್ಯದ ಹಿತವನ್ನು ಪರಿಗಣಿಸಿ ಆಡಳಿತವನ್ನು ನಡೆಸ್ತಾ ಇಲ್ಲ. ರಾಜ್ಯದ ದುರ್ಬಲ ಶೋಷಿತ ವರ್ಗಗಳ ಹಿತ ಕಾಯೋದನ್ನು ಗಮನದಲ್ಲಿಟ್ಟು ಆಡಳಿತ ನಡೆಸ್ತಾ ಇಲ್ಲ. ವಿಶೇಷವಾಗಿ ನಿನ್ನೆ ಇವತ್ತಿನ ಇಡೀ ರಾಜ್ಯದ ಸುದ್ದಿ, ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಡಿ ಸುಧಾಕರ್ ಅವರು ಒಬ್ಬ ದಲಿತ ವ್ಯಕ್ತಿಯ ಭೂಮಿಯನ್ನು ಕಬಳಿಸಲಿಕ್ಕೆ ಹುನ್ನಾರವನ್ನು ನಡೆಸಿದ್ದಾರೆ. ಇದಕ್ಕೆ ಎಫ್ಐಆರ್ ದಾಖಲೆ ಆಗಿದೆ. ಎಫ್ಐಆರ್ ದಾಖಲೆ ಆಗ್ತಿದ್ದ ಹಾಗೇನೆ ರಾಜೀನಾಮೆ ಕೊಟ್ಟು ಅವರ ಪ್ರಾಮಾಣಿಕತೆಯನ್ನು ಪ್ರದರ್ಶನ ಮಾಡಬೇಕಿತ್ತು. ಆದರೆ ಆ ಮಂತ್ರಿ ಪದವಿಯ ಪ್ರಭಾವವನ್ನು ಬಳಸಿ ಆ ಶೋಷಿತ ವ್ಯಕ್ತಿ, ದಲಿತ ವ್ಯಕ್ತಿಯ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕ್ಯಾಬಿನೆಟ್ ಸಚಿವರು ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ಜಿಲ್ಲಾ ಬಿಜೆಪಿ ಇವತ್ತು ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಶಿವಮೊಗ್ಗದಲ್ಲಿ ಮಾನ್ಯ ಜಗದೀಶ್ ಮತ್ತು ರತ್ನಾಕರ್ ಶೆಣೈರವರ ನೇತೃತ್ವದಲ್ಲಿ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ, ಭದ್ರಾವತಿನಲ್ಲಿ ಹೋರಾಟವನ್ನು ಮಾಡಿ ಸುಧಾಕರ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಅವರನ್ನು ಪದಚ್ಯುತಿ ಮಾಡಬೇಕು, ವಜಾ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿ ಆಗ್ರಹಿಸಿದ್ದೇವೆ. ಇದಾಗದೇ ಹೋದರೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ನಾವು ತೀವ್ರ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಮ್ಮ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ